ಏ ನಿಧಾನ ಮೆಣಸಿನ್ಕಾಯಿ ತಿಂತಾನಂತೆ, ನೋಡೋಣ ಅದು ಹೆಂಗ್ ತಿಂತಾನೆ ಅಂತ. ಟೈಮ್ ಸೆಟ್. ಈ ಮೂರಲ್ಲಿ ತುಂಬಾ ಖಾರ ಇರೋದಂದ್ರೆ ಇದೇನೆ. ಬರ್ತಾ ಇಲ್ಲ ಅಂದ್ರೆ ಅವ್ನಿಗೇನು ಆಗ್ತಿಲ್ಲ. ಇನ್ನು ತಿನ್ಬೋದು, ಬೇಕಾರೆ ತಿನ್ಬೋದು, ಅವ್ನು ತಿನ್ಬೋದು, ಏನಾಗಲ್ಲ. 7 ಆಯ್ತು, ತಿನ್ಬೋದು. ಹೊಡೀರೋ, ಏ ನಿಧಾನ ಕೊಡಿಯಲ್ಲ, ನಿಧಾನಕ್ಕೆ ಹೊಡೀರೋ, ಹೊಡಿಯ ಹೊಡಿಯ ಹೊಡಿಯ. ಏನ್ ಸ್ಪಾಟ್ ಆಗಿದೆಯಲ್ಲಿ. ಸ್ನಾನ ಮಾಡ್ಬೋದು. ಖಾರ ಒಂದು ಐಸ್ ಕ್ರೀಮ್ ನಮಗೆ ಕೊಟ್ಟವ್ರೆ ತೆಗಿಯಕ್ಕೆ, ಯಾಕಂದ್ರೆ ತೆಗೆದ್ಬಿಟ್ಟು ತಿನ್ನೋಣ. ಅಯ್ಯೋ ಹಿಂಗೋ ಸುಮ್ಮನೆ ಹಿಂಗೆ ಎಳೆಯೋದ ಅಂತ. ಇದನ್ನ ತಗೊಳ್ಳೋಣ. 55 ರೂಪಾಯಿ ಐತೆ. ಅಯ್ಯೋ ಹೆಂಗೋ ನೋಡಿಲ್ಲ. ವಾಪಸ್ ಹಾಕ್ಬಿಡೋಣ ಲಾಕು. ಹಾಯ್ ಫ್ರೆಂಡ್ಸ್, ಇವತ್ತು ಚಾಲೆಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಏನು ಚಾಲೆಂಜು ಅಂತಂದ್ರೆ ಐಸ್ ಕ್ರೀಮ್ ತಿಂದ ಇರೋದಕ್ಕೆ ಐಸ್ ಕ್ರೀಮ್ ಚಾಲೆಂಜ್ ಅಂತ ಅನ್ಕೋಬೇಡಿ. ಏನು ಚಾಲೆಂಜು ಅಂದರೆ ಮೆಣಸಿನ್ಕಾಯಿ ತಿನ್ನೋ ಚಾಲೆಂಜು. ಆ ಟಾಸ್ಕ್ ಏನು ಅಂತ ನಿಮಗೆ ಮುಂದೆ ಹೋಗಿ ಗೊತ್ತಾಗುತ್ತೆ. ಏನಿಲ್ಲ, 3 ಥರ ಟಾಸ್ಕ್ ಇದೆ. ಒಂದು ಮೀಡಿಯಮು ಅಥವಾ ಇನ್ನು ಅದಕ್ಕಿಂತ ಲೋ ಕ್ವಾಲಿಟಿ, ಫುಲ್ ಹೈ ಕ್ವಾಲಿಟಿ. ಅದು 3ರಲ್ಲಿ ಯಾವ್ದು ತುಂಬಾ ಜಾಸ್ತಿ ಖಾರ ಇರುತ್ತೆ ಅಂತ ತಿನ್ಬಿಟ್ಟು ಒಬ್ರು ಜಡ್ಜ್ ಮಾಡ್ಬೇಕು. ಆ ಜಡ್ಜ್ ಯಾರು ಅಂದ್ರೆ ಅದು ಇವನೇನೆ. ಏನೋ ಕಂದಲೆ, ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ. ಅವನು ತಿನ್ಬಿಟ್ಟು ಯಾವ ತರ ರಿಯಾಕ್ಷನ್ ಕೊಡ್ತಾನೆ, ತಿಂತಾನ ಇಲ್ವಾ, ತಿಂದ್ರೆ ಅವ್ನು ನಮ್ಮ ಕಡೆಯಿಂದ 500 ಪ್ರೈಸ್ ಮನಿ ಇದೆ. ತಿಂತಾನ ಇಲ್ವಾ ಅಂತ ಮುಂದೆ ಹೋಗಿ ಹೇಳ್ತೀವಿ. ಬನ್ನಿ ನೋಡಿ. ಹೋಯ್ತಾ ಇದೀವಿ ಇವಾಗ. ಮೆಣಸಿನ್ಕಾಯಿ ತಿಂತಾನಂತೆ, ನೋಡೋಣ ಅದು ಹೆಂಗ್ ತಿಂತಾನೆ ಅಂತ. ಅದಕ್ಕೋಸ್ಕರ ತರಕಾರಿ ಅಂಗಡಿಗೆ ಬಂದಿದೀವಿ. ನೋಡೋಣ ಇವನು ಮಕ್ಕ ನೋಡಿ ಇವಾಗ ಹೆಂಗಾಗಿದೆ ಅಂತ. ನೀನ್ ಕೇಳು. ಹಿಂಗ್ ಯಾಕೆ ನೀನ್ ಬಾ, ನೀನು ಖಾರ ಐತ ನೋಡ, ನೋಡು ಬೇಗ ಬೇಗ ತಿನ್ನು. ಖಾರ ಐತ ಹೇಳು. ನೀನೇನಾದ್ರು ಖಾರವಾಗಿ ಇರೋದನ್ನ ಮೆಣಸಿನ್ಕಾಯಿ ತಿಂದ್ರೆ ಅದರಲ್ಲೂ 3 ಥರ ಟಾಸ್ಕ್ ಇದೆಯಪ್ಪ. 3 ಥರ ಇದೈತೆ. ಏನ್ ಹೇಳು, ಹೇಳ ಏನು ಹೇಳು. ಒಂದು, ನೀನ್ ನೀರು ಕುಡಿಬಾರ್ದು 1 ನಿಮಿಷ ಗಂಟ. ನೀನ್ 1 ನಿಮಿಷದಲ್ಲಿ 10 ಮೆಣಸಿನ್ಕಾಯಿ ತಿಂದ್ರೆ 500 ರೂಪಾಯಿ ಕೊಡ್ತೀವಿ. ನೀನ್ ತಿನ್ಲಿಲ್ಲ ಅಂದ್ರೆ 10 ಮೊಟ್ಟೆ ಹೊಡಿತೀವಿ ನಿನ್ಗೆ. ತಿನ್ಬೇಕು ಅಷ್ಟೇನಾ? ಆಯ್ತು, ಸರಿ, ಟೇಸ್ಟ್ ಮಾಡು. ಎಷ್ಟು 10 ಮೆಣಸಿನ್ಕಾಯಿ ತಿನ್ಬೇಕಾ? ಯಪ್ಪ ಒಂದ್ ತಿನ್ನೋ ಫಸ್ಟು. ಚೆನ್ನಾಗೈತ ನೋಡೋ, ಟೇಸ್ಟ್ ಆಗಿ ತಿಂತವನೆ. ಆಮೇಲೆ ನೋಡಿ ಅವ್ನು ಹೇಗೆ ಆಯ್ತಾನೆ ಅಂತ. ಏನ್ ಆಗ್ತಿಲ್ಲ, ಯಾಕಂದ್ರೆ ಅವ್ನು ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಮೆಣಸಿನ್ಕಾಯಿ ಎಲ್ಲ ಕಣೋ. ಅಯ್ಯೋ ಡಬ್ಬ ಫುಲ್ ತಿನ್ನು ಅಂತೆಲ್ಲ ಕಣ ಹೇಳಿದ್ದು. ಅಲ್ಲೋಗಿ ಆಚಿಕೋಗು. ಅಯ್ಯೋ ತಗೊಂಬೇಕು ಮೆಣಸಿನ್ಕಾಯಿ ಬೈಲಿ. ನಿನಗೆ ಸ್ವಲ್ಪ ಟೇಸ್ಟ್ ನೋಡು ಅಂತ ಕೊಟ್ಟಿದ್ದು. ಅವನು ಅಡಿಗೆಗೆ ಮೆಣಸಿನ್ಕಾಯಿ ಸ್ವಲ್ಪ ಟೇಸ್ಟ್ ನೋಡು ಅಂತ ಕೊಟ್ವಿ. ಅವ್ನು ನೋಡಿದ್ರೆ ಫುಲ್ಲು ತಿಂದೆ ಊಟ. ಈಗ ಬಜ್ಜಿ ಮೆಣಸಿನ್ಕಾಯಿ ಐತೆ, ಅದೊಂದು ಸ್ವಲ್ಪ ಕೊಡ್ತೀನಿ. ಹೆಂಗೈತೆ ನೋಡೋಣ. ಅದೇ ನೀನೇ ಟೇಸ್ಟ್ ನೋಡು ಸ್ವಲ್ಪ. ಹಾಕಿದೆ ಖಾರ ಆಯ್ತಾ? ನೀರು ಕೊಡ್ಸಲ್ಲ. ಇಲ್ಲ, ಇದು ಖಾರ ಇಲ್ಲ. 3 ಥರ ಮೆಣಸಿನ್ಕಾಯಿ ಇಲ್ಲೇ ಐತೆ. ಯಪ್ಪ ಅಷ್ಟೊಂದಿಲ್ಲ, ನನಗೇನಾಗಲ್ಲ. ಯಾಕಂದ್ರೆ ಇವಾಗ ನಾನು ಐಸ್ ಕ್ರೀಮ್ ತಿನ್ಕೊಂಬಂದಿದ್ದೀನಲ್ಲ, ಏನಾಗಲ್ಲ. ಅವ್ರು ನೋಡ್ತಾ ಇಲ್ಲ, ತಿನ್ಕೊಂಬಿಡ್ತೀನಿ ಒಂದೇ ಒಂದು. ಯಾವ್ದು ಖಾರ ಐತಿ? ಇಲ್ಲ, ನಾನು ಇದು ತಿನ್ನಲ್ಲ, ಯಾಕಂದ್ರೆ ಖಾರ ಐತೆ ಅನ್ಸುತ್ತೆ. ಆಗಲ್ಲ. ಹಂಗಾರ ಅದೇನೇ ಬರಲ್ಲ. ಇದೇ ತಗೋ. ಆಗಲ್ಲ. ತಗೊಳ್ಳೋ. ಈ 3ರಲ್ಲಿ ತುಂಬಾ ಖಾರ ಇರೋದಂದ್ರೆ ಇದೇನೆ. ಇದನ್ನ ಯಾವ ಮೆಣಸಿನ್ಕಾಯಿ ಅಂತ ಕರೀತಾರೆ ಅಂದ್ರೆ ಗೊತ್ತಿಲ್ಲ, ಮರ್ತೋಗೈತೆ. ಆಮೇಲೆ ಹೇಳ್ತೀನಿ ಗ್ಯಾಪ್ನ ಬಂದಮೇಲೆ. ಇದನ್ನ ಒಂದು 1/4 kg ತಗೋತೀವಿ. ಎಷ್ಟು ತಿಂದ ನೋಡೋಣ ಬನ್ನಿ. ತಗೊಳ. ಅದು ಒಣಮೆಣಸಿನ್ಕಾಯಿ ಬರಲ್ಲ. 3 ಹೇಳಿರೋದಕ್ಕೆ ನನಗೆ ಆಯ್ತಲ್ಲ, 2 ತಿಂದೆ. ಹಾಕತ್ತಾ ಇದೀವಿ. ಏನಿಲ್ಲ ಅಂದ್ರೂ ಇದರಲ್ಲಿ ಒಂದು 30 ಮೆಣಸಿನ್ಕಾಯಿ ಐತೆ. 1 ನಿಮಿಷ ಎಷ್ಟು ಮೆಣಸಿನ್ಕಾಯಿ ತಿಂತಾನೆ ಅಣ್ಣ ನೋಡೋಣ ಬನ್ನಿ. ಮೊಟ್ಟೆ ಇಲ್ಲೇ ಆಯ್ತಾ ಬೇ, ಒಂದು ಮೊಟ್ಟೆ ಹೊಡೆಯೋಕ್ಕೆ ಇದು
ಮೊಟ್ಟೆನೇ ಇಲ್ಲ ನೋಡೋದು ಮೊಟ್ಟೆ ಹೊಡೆಗೆ ಬದನೆಕಾಯಿ ನನಗೆ ಎಷ್ಟು ಖಾರ ಐತೆ ಗೊತ್ತಾ ಅಲ್ಲಿ. ತಿಂದಿರೋ ಬಜ್ಜಿ ಮೆಣಸಿಕಾಯಿ ಹೆಂಗ್ ಕಾಣೋದು. ಅದ್ರ ಪಕ್ಕದ್ದು ನೀನ್ ಏನಾದ್ರು ಹದ್ ಮೆಣಸಿಕಾಯಿ ತಿಂದ್ರೆ ಮೊಟ್ಟೆ ತಿನ್ಬೋದು, ಇಲ್ಲ ಅಂದ್ರೆ ಆ ಮೊಟ್ಟೆ ನಿನ್ ತಲೆ ಹೊಡೆಯುತ್ತೆ. ಓಕೆ ಡನ್. ಡನ್ ಅಂತ ಹೇಳೋನೆ. 1 ನಿಮಿಷ ಏನಾದ್ರು ಜಾಸ್ತಿ ಮೆಣಸಿಕಾಯಿ ತಿನ್ಲಿಲ್ಲ ಅಂದ್ರೆ 10 ಮೊಟ್ಟೆ ಸರಿ ಹೊಡಿತೀವಿ ಬನ್ನಿ ಈಗ. ನನ್ಗೆ ಯಾಕೆ ಖಾರ ಇಲ್ಲ ಅನ್ಸುತ್ತೆ ಮೆಣಸಿಕಾಯಿ. ಹಾ ತಿನ್ನೋಗು ಗೊತ್ತಾಯ್ತದೆ. ಈ ರಿಯಾಕ್ಷನ್ ಆಗ್ತಾ ಇಲ್ಲ ನನಗೆ. ಆಯ್ತಾಯ್ತು ಹೆಂಗೆ ಹೇಳ್ತೀಯ, ಒಳಗೆ ಆಯ್ತಾ ಇರ್ತದೆ ರಿಯಾಕ್ಷನ್ನು ಎಲ್ಲ. ಇಲ್ಲಾಂದ್ರೆ ಖಾರ ಇರೋದು ಕಾಂತಿ ಅಂತ ಅಂದ್ಬಿಟ್ಟು ಸುಮ್ಮನೆ ನಾಟಕ ಆಗ್ತವನೆ. ಹೌದೇನಾ? ಅಂತದ್ ಏನಿಲ್ಲಪ್ಪ, ಎಲ್ಲಿ ಕಣ್ ಕೆಂಪಾಗಿಲ್ಲ, ನೀರ್ ಬರ್ತಾ ಇಲ್ಲ, ನೋಡಿದೆ react ಕಣ್ಣು ಇಲ್ಲ. ನೀರು ಹೆಂಗ್ ಬ್ರೋ ಅದ್ರಲ್ಲಿ ಫುಲ್ ಯಾವ್ದು ಖಾರ ಇರೋದು ತುಂಬಾ? ಖಾರ ಇದೇ ಇರೋದು ತಾನೆ ಫಸ್ಟೇ ತಾನೆ. ಇದೇನಾ? ಅದೇನೆ. ನೀ ತಿಂದಿರೋ ಬಜ್ಜಿ ಮೆಣಸಿಕಾಯಿ ಲೇ ಅದ್ರ ಪಕ್ಕದ್ದು ಇಲ್ವೇನ ಮೆಣಸಿನ್ಕಾಯಿ? ಈ ಗೇಮಲ್ಲಿ 3 ಸ್ಟೆಪ್ಸ್ ಇದೆ. ಸ್ಟೆಪ್ ನಂಬರ್ 1 ಏನಂದ್ರೆ ಇಲ್ಲಿ 30 ಮೆಣಸಿನ್ಕಾಯಿ ಇದೆ. ಆ 30 ಮೆಣಸಿನ್ಕಾಯಿ ಅರ್ಧ ಹೋದ್ರೆ ಇನ್ನೆಷ್ಟು ಮಿಕ್ಕುತ್ತೆ? 15 ಮಿಕ್ಕುತ್ತೆ. 1 ನಿಮಿಷದಲ್ಲಿ ಅವ್ನು ಏನಾದ್ರು 15 ಮೆಣಸಿನ್ಕಾಯಿ ತಿಂದ ಅಂದ್ರೆ 1,500 ಅವನಿಗೆ ಸಿಗುತ್ತೆ. ಸ್ಟೆಪ್ ನಂಬರ್ 2 ಏನಪ್ಪಾ ಅಂದ್ರೆ ಅವ್ನು 5 ನಿಮಿಷದವರೆಗೂ ಐಸ್ ಕ್ರೀಮು ತಿನ್ನಂಗಿಲ್ಲ, ನೀರು ಕುಡಿಯಂಗಿಲ್ಲ. ಹಾಗೆ ಇದ್ದ ಅಂದ್ರೆ ಆ ಪ್ರೈಸ್ ಮನಿ ಅವನಿಗೆ ಹೋಗುತ್ತೆ. ಸ್ಟೆಪ್ ನಂಬರ್ 3 ಏನು ಅಂತ ಅಂದ್ರೆ ಅವಾಗ್ಲೇ ಮೊಟ್ಟೆ ತೋರಿಸಿದ್ನಲ್ಲ, ಅವನೇನು ಮಾಡ್ಲಿಲ್ಲ ಅಂದ್ರೆ ಆ ಮೊಟ್ಟೆ ಎಲ್ಲ ಅವ್ನಿಗೆ ಒಡೆಯೋದೇನೆ. ಬನ್ನಿ ತಿಂತಾನ ಇಲ್ವಾ ಅಂತ ನೋಡೋಣ. ಇವ್ನು ತಿಂತಾನ ಇಲ್ವಾ ಅಂತ ನೋಡೋದಕ್ಕೆ ನಮ್ಮ ಇಬ್ರು ಪ್ರೇಕ್ಷಕರು ಬೇರೆ ವೆಯ್ಟ್ ಮಾಡ್ತಾವ್ರೆ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಇವ್ನ ರಿಯಾಕ್ಷನ್ ನೋಡ್ಬಿಟ್ಟು ಹೇಳೋಣ ಬನ್ನಿ. ರೆಡಿ ಸ್ಟಾರ್ಟ್. ರೆಡಿ ಟೈಮ್ ಸೆಟ್ ಮಾಡಿದೀನಿ. ತಿಂತಾವನೆ ಅಣ್ಣ, ಇನ್ನ ಏನು ರಿಯಾಕ್ಟ್ ಮಾಡ್ತಾನೆ ಇಲ್ವಾ ಅಂತ. ಇನ್ನ ಒಂದಾಗೈತೆ, ಇನ್ನ ಹೊಟ್ಟೆ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ. ಇಬ್ರು ಪ್ರೇಕ್ಷಕರು ಬೇರೆ ವೆಯ್ಟ್ ಮಾಡ್ತಾವ್ರೆ. 2 ಆಯ್ತು. ಇನ್ನ ಇದೆ 3 ಆಯ್ತು. ಅವ್ನು ತಿನ್ನೋದನ್ನ ನೋಡಕ್ಕೆ ಇನ್ನ ಇಬ್ರು ಬರ್ತಾವ್ರೆ. 3 ಆಯ್ತು. ಇನ್ನ ಏನು ಬರ್ತಾ ಇಲ್ಲ ಅಂದ್ರೆ ಇವ್ನು ತಿಂತಾನೆ. 4 ಆಯ್ತು. ಇನ್ನ 20 ಸೆಕೆಂಡ್ಸ್ ಐತೆ. ಟೈಮ್ ಆಗ್ತಾ ಬಂತು. ಇನ್ನೇನಾಯ್ತು? ಅನ್ನೊಂದು ತಿನ್ಬೇಕಿಲ್ಲ ಅಂದ್ರೆ ಚಾಲೆಂಜಸ್ ಸೋತಂಗೆ. 6 ಆಯ್ತು. ಇನ್ನ ಬೇಗ 6 ಆಯ್ತು. 7 ಆಯ್ತು. ಆಗ್ತಾ ಇಲ್ಲ ಇವನಿಗೆ. ಆಯ್ತೈತೇನೋ ಮಾತಾಡೋ, ಏನಾಯ್ತಾಯ್ತೋ? ಚಾಲೆಂಜ್ ಅಲ್ಲಿ ಗೆದ್ರೆ ಅವನಿಗೆ 1,500 ಕೊಡ್ತೀವಿ ಅಂತ ಹೇಳಿದ್ವಿ. ಇವ್ನ್ ಗೆಲ್ತಾ ಇಲ್ಲ. ಆಲ್ರೆಡಿ ಟೈಮ್ ಔಟ್. ಎಷ್ಟು ತಿಂದಪ್ಪ? 7 ತಿಂದವನೆ. 7 ಎಲ್ಲಿ ಸಾರ್ತದೆ? 1,500ಕ್ಕೆ ಎಷ್ಟು ಕೆಜಿ ಮೆಣಸಿನ್ಕಾಯಿ ಬರುತ್ತೆ? ಇವ್ನು ನೋಡಿದ್ರೆ 10 ಮೆಣಸಿನ್ಕಾಯಿನೂ ತಿಂದಿಲ್ಲ. 15 ಕೊಟ್ಟಿದ್ವಿ, 10 ಮೆಣಸಿನ್ಕಾಯಿ ತಿಂದ 7 ತಿಂದವನೆ. ಇವಾಗ ಸ್ಟೆಪ್ 3 ಏನ್ ಹೇಳಿ? ಬಾರ್ಸದೆ. ಬನ್ನಿ ಬಾರ್ಸೋಣ. ಕುಡಿಯಕ್ ಆಗಲ್ಲ ಅಂತ ಅಂದ. 5 ನಿಮಿಷದವರೆಗೂ ನನ್ನ ಮಗ 1 ನಿಮಿಷನೂ ಇಲ್ಲ, ಹಾಲೆ ನೀರು ಕುಡಿತಾವನೆ ಆಲ್ರೆಡಿ. ಮಿಷಿನ್ ಇಂಪಾಸಿಬಲ್ ಅಂತ ಗೊತ್ತಾಯ್ತು. ಮಿಷಿನ್ ಪಾಸಿಬಲ್ ಮಾಡ್ತಾನೆ ಅನ್ಕೊಂಡು ಇಂಪಾಸಿಬಲ್ ಮಾಡವನೆ. 1,500 ಹೋಯ್ತು. ನೆಕ್ಸ್ಟ್ ಚಾಲೆಂಜು ನಮ್ಮಿಬ್ರದೈತೆ. ಅದೇನು ಅಂತ ನೆಕ್ಸ್ಟ್ ಡೇ ಹೇಳ್ತೀನಿ ಬನ್ನಿ. ನಿಮ್ಗೆ ಏನಾದ್ರು ಯಾವ್ದಾದ್ರು ಚಾಲೆಂಜ್ ಮಾಡ್ಬೇಕು ನಾವು ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಪ್ಲೀಸ್ ಕೆಳಗಡೆ ತಿಳಿಸ್ಬಿಡಿ, ಓಕೆನಾ? ಅಲ್ಲ ಕಣ, ಮನೆಗೆ ಹೋಗಿ ಸ್ನಾನ ಮಾಡೋ ಬಾ. ಆಮೇಲೆ ಅವಾಗ ಮುಗ್ದೇ ಹೋಯ್ತು. ಸ್ನಾನ ಮಾಡ್ಬೋದು. ಕಾರ್ಗೆ ಹೋಗಿ ತಿನ್ನು, ಸಕ್ರೆ ಗಿಕ್ರೆ ಬಾಯಿಗೆ ಹಾಕೋ. ನನ್ನ ಮಗನ ಇದಕ್ಕೆ ಹಿಂಗ್ ಆಗ್ತಾ ಇದೆಯಾ? ಇಲ್ಲ ಹೌದಾ? ಇವಾಗ ಏನ್ ಹೇಳು ಗೊತ್ತಾ, ಬರ್ತಡೇ ಇತ್ತಲ್ಲ, ಅವ್ರಿಗೂ ಸೇರಿ ನನ್ಗೂ ಹೊಡೆದ್ಬಿಟ್ರು ಅಂತ ಹೇಳ, ಅಷ್ಟೇ ಮುಗೀತು. ಎಲ್ಲೋಗಿದ್ದಾನೆ ಅಂದ್ರೆ ಬಟ್ಟೆ ತಗೋಬತ್ತೀನಿ ಅಂತ ಹೋಗಿದ್ದಾನೆ. ಅದಕ್ಕೇನೆ ಆಲ್ರೆಡಿ ಈ ಬಟ್ಟೆ ಏನಾಗಿದೆ, ತುಂಬಾ ಗಲೀಜಾಗಿದೆ. ಆದ್ರೆ ಈ ಬಟ್ಟೆಲಿ ಅವ್ನಿಗೆ ಮೊಟ್ಟೆ ಹೊಡೆದ್ರು ವೇಸ್ಟೇನೆ, ಅದು ಯೂಸ್ ಇಲ್ಲ. ಅದಕ್ಕೆ ನಾನೇನ್ ಮಾಡಿದೀನಿ, ಹೋಗ್ಬಿಟ್ಟು ಅವನ ಹತ್ರ ಇರೋ ತುಂಬಾ ಚೆನ್ನಾಗಿರೋ ಬಟ್ಟೆನ ಚೂಸ್ ಮಾಡ್ಕೊಂಡು ತಗೋಬಾ, ಹಾಕೊಂಡ್ ಬಾ, ಅದ್ರಲ್ಲೇ ಹೊಡೆದ್ಬಿಟ್ಟು ಫುಲ್ ಗಲೀಜ್ ಮಾಡ್ಬೇಕು ಆ ಬಟ್ಟೆನ. ಆಮೇಲೆ ತಗೊಂಡೋಗಿ ಇವ್ನು ಎಸಿಬೇಕು, ಮನೇಲಿ ಹೋಗಿ ಸೆರ್ರಾಗೆ ಬೈಸ್ಕೋಬೇಕು, ಇಕ್ಕಿಸ್ಕೋಬೇಕು. ಅದಕ್ಕೆ ವೆಯ್ಟ್ ಮಾಡ್ತಾ ಇದೀನಿ, ಬರಲಿ ಅವನು. ಹೋಗೋನೆ, ಬಂದಿಲ್ಲ, ಬರ್ತಾನೆ. ಫಸ್ಟ್ ಹೇಳಿದೆ ನಿಮ್ಗೆ ಸ್ಟಾರ್ಟಿಂಗಲ್ಲೇ, ಗೆದ್ರೆ ಇವ್ನಿಗೆ 500 ರೂಪಾಯಿ ನಮ್ಮ ಕಡೆಯಿಂದ ಕೊಡ್ತೀವಿ ಅಂತ. ಆದ್ರೆ ಆಮೇಲೆ 1,500ಕ್ಕೆ ಯಾಕೆ ಅದು ರೈಸ್ ಆಯ್ತು ಅಂದ್ರೆ,
500 ರೂಪಾಯಿ ಒಂದು ಮೊಟ್ಟೆ ಓಡಿಸ್ಕೊತಾ ಇರೋದಕ್ಕೆ, ಇನ್ನು 500 ರೂಪಾಯಿ ಮೆಣಸಿಕಾಯಿ ತಿಂದಿದ್ದಕ್ಕೆ, ಇನ್ನು 500 ರೂಪಾಯಿ ನಮ್ಮ ಕಡೆಯಿಂದ ಅವ್ನಿಗೆ ಒಂಥರ ಟಿಪ್ಸು ಗಿಫ್ಟ್ ಗೆದ್ದಿರೋದಕ್ಕೆ. ಆದ್ರೆ ಅವನೇನು ಮಾಡ್ದ, ಯಾವುದು ಮಾಡೇ ಇಲ್ಲ ಅವನು. ಅದಕ್ಕೆ ಇವಾಗ ಏನು ಮಾಡ್ತೀವಿ, 1,500 ನಾವೇ ಇಟ್ಕೊತಾ ಇದ್ದೀವಿ. ಅದ್ರ ಚಾಲೆಂಜ್ ಮಾತ್ರ 3 ಅವನಿಗೆ ಕಂಪಲ್ಸರಿ ಐತೆ. ಬನ್ನಿ. ಸ್ಟೆಪ್ ನಂಬರ್ 3 ಬಂದಿದ್ದೀವಿ. 3 ಏನು ಹೇಳಿ, ಮೊಟ್ಟೆ ಹೊಡಿಯೋದು. ನಾನು ಒಬ್ಬನೇ ಹೊಡಿಯಲ್ಲ, ಇವರು ಯಾರ್ಯಾರ ಬಂದವ್ರೆ ಎಲ್ರಿಗೂ ಒಂದೊಂದು ಕೊಡ್ತೀನಿ. ಅಯ್ಯೋ ನಿಂಗೂ ಕೊಡ್ತೀನಿ, ಹೊಡಿಯುವಂತೆ. ಹೊಡಿಯೋ, ರೆಡಿನಾ? ಸ್ಟಾರ್ಟ್. ಫಸ್ಟ್ ನಾನು ಹೊಡಿತೀನಿ. ಸ್ಟೆಪ್ ನಂಬರ್ 3, ನೀನೇನಾದ್ರು ಗೆದ್ದಿದ್ರೆ ನಿಂಗೆ 1,500 ಬರೋದು. ಆದ್ರೆ ನೀನು ಕಳ್ಕೊಂಡಿದ್ಯಾ, ಅದಕ್ಕೋಸ್ಕರ ಹೊಡೀರೋ. ನಿಧಾನ ಕೊಡಿಯಲ್ಲ. ಹಂಗ್ ಹೊಡಿಬಾರ್ದು. ಕುತ್ಕೊಳ್ಳೋ ಮೈಕೆಲ್ಲ. ಬಿಡ ಇಲ್ಲಿ, ಬಿಡ ಫಸ್ಟ್ ಕೊಡ್ತೀನಿ. ಬಿಡ ಇಲ್ಲಿ. ಅವರು ತಲೆಗೆ ಹೊಡಿರೋ. ಕುತ್ಕೊಳ್ಳಲಿ. ತಲೆಗೆ ಹೊಡಿ ಅಂದ್ರೆ ಇವ್ನು ಯಾರ ಪ್ಯಾಂಟಿಗೆ ಹೊಡಿತಾರಲ್ಲಿ. ತಲೆ ಇರೋ ನಿಧಾನ ಕೊಡಿದಲ್ಲಿ. ಅವ್ನಿಗೆ ಏಟಾಗಲ್ಲ. ಮೆಣಸಿನ್ಕಾಯಿ ತಿನ್ ಖಾರ ಆಗವನೆ. ತಲೆ ಬಗ್ಸ ಹೊಡಿಯ. ಹಂಗಲ್ಲ ಕಣ, ಹಿಂಗ್ ಹೊಡಿಬೇಕು. ಬಾಯಿ ಮುಚ್ಚಿಡಿ. 1 ನಿಮಿಷ ಇರೋ. ಹಿಂಗ್ ಇಟ್ಕೊಂಡು ನಿಧಾನಕ್ಕೆ ಹಿಂಗ್ ಹೊಡಿರೋ. ಹೊಡಿಯ 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 ಹೊಡಿಯ. ನಿಂಗ್ ಬೇಡ ಕಣ. ಎಷ್ಟು ಮೊಟ್ಟೆ ಆಯ್ತಾ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಇದು 9 ಆಯ್ತು, ಇದು 10ನೇದು. ಮುಗೀತು ಇಲ್ಲಿಗೆ. ಇಲ್ಲಿಗೆ ಮುಗೀತು. ಹೆಂಗ್ ಕಾಣಿಸ್ತಾನೆ ಅಂತ ಸ್ವಲ್ಪ ನೋಡಿ. ಇವಾಗ 10 ಮೊಟ್ಟೆ ಆಮ್ಲೆಟ್ ಮಾಡ್ಬೋದಾಯ್ತು. 1,500 ಗೆದ್ದಿದ್ರೆ ಅವ್ನು ಇವತ್ತು ಪಾರ್ಟಿ ಮಾಡ್ಬೋದಾಯ್ತು. ಆದ್ರೆ ಮಾಡಿಲ್ಲ. ಇವತ್ತಿಗೆ ಇಲ್ಲಿ ಕ್ಲೋಸ್ ಆಗ್ತಿದೆ. ನೆಕ್ಸ್ಟು ನಾಳೆ ನಮ್ಗೆ ಗುರುದೈತೆ. ನಾಳೆ ಬಂದು ಮೀಟ್ ಮಾಡೋಣ. ಓಕೆನಾ? ಓಕೆ, ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತಾಯಿರಿ, ಕಮೆಂಟ್ಸ್ ಹಾಕ್ತೀರಿ. ಬಾಯ್. ಕಟ.